ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನದರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನಿನ್ನೆ ನಾವೊಂದು ಮಾತು ಕೇಳಿದ್ವಿ, ಬುದ್ಧೇಹೇ ಮೋಹ ಸಮಭವತ್. ಬುದ್ಧಿಯಿಂದ ಮೋಹ ಹುಟ್ಟಿತು, ಬ್ರಹ್ಮದೇವರ ಬುದ್ಧಿಯಿಂದ ಮೋಹ ಅನ್ನೋದು ಹುಟ್ಟಿತು. ಎರಡನೆಯದ್ದು ಅಹಂಕಾರಾತ್ ಅಭೂನ್ ಮದ, ಅಹಂಕಾರದಿಂದ ಮದ ಹುಟ್ಟಿತು. ಪ್ರಮೋದಶ್ಚ ಅಭವತ್ ಕಂಠಾತ್, ಸಂತೋಷ ಅನ್ನೋದು ಗಂಟಲಿನಿಂದ ಹುಟ್ಟಿತಂತೆ. ಬ್ರಹ್ಮದೇವರ ಗಂಟಲಿನಿಂದ ಸಂತೋಷ ಅನ್ನೋದು ಹುಟ್ಟಿತು. ಅದರಲ್ಲಿಯೂ ಪ್ರಮೋದ ಅಂದರೆ ಇಂದ್ರಿಯದ ಆನಂದ. ಆನಂದ ಅಂತ ಹೇಳಿದ್ರೆ ಸ್ವರೂಪಾನಂದ. ಇಂಗ್ಲಿಷಿನಲ್ಲಿ ಹೇಗೆ ಹ್ಯಾಪಿ ಮತ್ತು ಬ್ಲಿಸ್ ಅನ್ನೋದಕ್ಕೆ ವ್ಯತ್ಯಾಸ ಇದೆಯೋ ಆ ವ್ಯತ್ಯಾಸ ಸಂಸ್ಕೃತದಲ್ಲಿ ಸಂತೋಷ ಮತ್ತು ಆನಂದ. ಸಂತೋಷದ ಪರ್ಯಾಯ ಪದ ಬಂದು ಪ್ರಮೋದ. ಹೀಗಾಗಿ ಪ್ರಮೋದಶ್ಚ ಅಭವತ್ ಕಂಠಾತ್, ಮೃತ್ಯುರ್ಲೋಚನತಃ, ಕಣ್ಣಿನಿಂದ ಮೃತ್ಯು ಹುಟ್ಟಿದೆ ಅಂತ. ಇದಕ್ಕೆ ಏನ್ ಮಾಡ್ತಾರೆ, ಮನು ಕೇಳಿದ, ಬುದ್ಧೇರ್ಮೋಹ ಸಮಭವತ್ ಇತಿಯತ್ ಪರಿಕೀರ್ತಿತಂ ಅಹಂಕಾರ ಸ್ಮೃತ ಕ್ರೋಧ ಬುದ್ಧಿರ್ನಾಮ ಕಿಮುಚ್ಯತೆ ಅಂತ. ನೀವು ಬಹಳ ವಿಚಿತ್ರವಾಗಿ ಹೇಳ್ತಾ ಇದ್ದೀರಾ, ಬುದ್ಧಿಯಿಂದ ಮೋಹ ಹುಟ್ಟಿದೆ ಅಂತ. ಅದು ಏನದು ನಮಗೆ ಅರ್ಥ ಆಗಲಿಲ್ಲ, ಅದನ್ನ ಹೇಳಿ. ಅಹಂಕಾರ ಸ್ಮೃತ ಕ್ರೋಧ ಬುದ್ಧಿರ್ನಾಮ ಕಿಮುಚ್ಯತೆ. ಅಹಂಕಾರ ಅಂದ್ರೆ ಏನು, ಸಿಟ್ಟು, ಕ್ರೋಧ ಅಂದ್ರೆ ಏನು, ಬುದ್ಧಿ ಅಂದ್ರೆ ಏನು, ಈ ಎಲ್ಲದರ ವಿವರಣೆ ಬೇಕು ನಮಗೆ. ಮತ್ಸ್ಯ ಉವಾಚ ಸತ್ವಂ ರಜಸ್ತಮಶ್ಚೈವ ಗುಣತ್ರಯಮುದಾಹೃತಂ ಸಾಮ್ಯಾವಸ್ಥಿತಿರೇತೆ ಚಾಂ ಪ್ರಕೃತಿ ಪರಿಕೀರ್ತಿತ. ಈಗ ಒಂದು ಸ್ವಲ್ಪ ಬಳಸು ಉತ್ತರವನ್ನು ಕೊಡ್ತಾರೆ. ಪುರಾಣದಲ್ಲಿ ಯಾವತ್ತೂ ಕೂಡ ನೇರವಾಗಿ ಉತ್ತರ ಸ್ವಲ್ಪ ದುರ್ಲಭವೇ, ಸ್ವಲ್ಪ ಬಳಸುದಾರಿಯ ಉತ್ತರವೇ ಇರುತ್ತೆ. ಮತ್ಸ್ಯ ಹಾಗೆ ಹೇಳ್ತಾನೆ, ಸತ್ವ, ರಜಸ್ಸು, ತಮಸ್ಸು 3 ಗುಣ ಇದೆ. ಸಾಮ್ಯಾವಸ್ಥಿತಿರೇತೆ ಚಾಂ ಪ್ರಕೃತಿ ಪರಿಕೀರ್ತಿತ. ಪ್ರತಿಯೊಂದು ವಸ್ತುವಿನ ಮೂಲ ಅವಸ್ಥೆ ಏನದು, ಎಲ್ಲವೂ ಸಮವಾಗಿ ಇರೋದು. 2 ಶಬ್ದ ಇದೆ, ಪ್ರಕೃತಿ ಮತ್ತೆ ವಿಕೃತಿ ಅಂತ. ಈ ಪ್ರಕೃತಿ ಮತ್ತೆ ವಿಕೃತಿಯನ್ನ ಯಾವಾಗ ಬಳಸಿದ್ರು ಅನ್ನೋದ್ರ ಮೇಲೆ ಡಿಪೆಂಡ್. ಇತ್ತೀಚೆಗೆ 2000ನೇ ಇಸ್ವಿಯಿಂದ ಬಳಸಿದ್ರೆ ವಿಕೃತಿ ಅಂತ ಹೇಳಿದರೆ ಭೀಕರವಾದ ಅರ್ಥ. ಪರ್ವರ್ಟೆಡ್ ಅಂತ ಹೇಳಿ ಅರ್ಥ. ಪರ್ವರ್ಟೆಡ್ ಅನ್ನೋದು ನೀವು ಸೆಕ್ಸ್ ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಪರ್ವರ್ಟೆಡ್ ಅಂದ್ರೇನೆ ವಿಕೃತ ಕಾಮ ಅಂತ, ವಿಕೃತ ಕಾಮಿ ಅಂತ ಅರ್ಥ. ಪರ್ವರ್ಟೆಡ್ ಸೆಕ್ಸ್ ಅಂತ ಹೇಳಬೇಕಾಗಿಲ್ಲ. ವಿಕೃತಿ ಅಂದ್ರೆ ಇವಾಗ ಆ ಅರ್ಥ ಬಂದ್ಬಿಟ್ಟಿದೆ. ವಿಕೃತ, ವಿಕೃತಿ, ವಿಕೃತ ಆನಂದ. ಆದ್ರೆ ಮೊದಲು ಈ ತರಹ ಇರಲಿಲ್ಲ. ವಿಕೃತ ಅಂತಂದ್ರೆ
ಬದಲಾಗಿದ್ದು, ಪರಿಷ್ಕೃತ ಅಷ್ಟೇ ಅರ್ಥ ಇತ್ತು. ಸೊ ಯಾವುದೇ ಒಂದು ವಸ್ತುವಿನ ಫಸ್ಟ್ ಸ್ಟೇಜ್ ಏನಿದೆ ಅದು ಪ್ರಕೃತಿ. ಅದಾದ ಮೇಲೆ ವಿಕೃತಿ, ಅದನ್ನ ಪ್ರಕೃತಿ. ಆ ಪ್ರಕೃತಿಯನ್ನ ಪ್ರಧಾನ ಅಂತ ಕರೀತಾರೆ. ಕೇಚಿತ್ ಪ್ರಧಾನ ಮಿತ್ಯಾಹು. ಪ್ರಧಾನ ಅಂದ್ರೆ ಇಲ್ಲಿ ದೇವರ ಗುಣಗಳು ಇಡಲ್ಪಟ್ಟಿವೆ, ಸ್ಟೋರೇಜ್. ಇನ್ನೊಂದು ಅವ್ಯಕ್ತಮಪರೇ ವಿದುಹು. ಅವ್ಯಕ್ತ ಅನ್ನೋನು ಏನೇ ತಿಳಿದುಕೊಂಡ್ರು ನಮಗೆ ತಿಳಿಯದಂತೆಯೇ ಇರುತ್ತೆ ಪ್ರಕೃತಿ. ನಮಗೆ ಎಷ್ಟೋ ಗೊತ್ತೇ ಇಲ್ಲ. ನಮ್ಮ ಬುದ್ಧಿಯಲ್ಲಿ ಈ ಕ್ರಮ ಯಾಕೆ ಬಂತು ಅನ್ನೋದು ನಮಗಿನ್ನೂ ಅರ್ಥ ಆಗಿಲ್ಲ. ಈ ಕಾಲದಲ್ಲಿಯೇ ಈ ಪರಿಷ್ಕಾರ ಆಗಬೇಕಾ? ಅದಕ್ಕಿಂತ ಮೊದಲು ಆ ಪ್ರಕೃತಿಯಲ್ಲಿ ಆ ಗುಣ ಇತ್ತೋ ಇಲ್ವೋ? ಒಂದು ತತ್ವವನ್ನು ಕಂಡುಹಿಡಿಬೇಕಾದ್ರೆ ಅಥವಾ ಒಂದು ಸೌಲಭ್ಯವನ್ನು ನಮಗೆ ಪಡ್ಕೊಳ್ಬೇಕಾದ್ರೆ ಕ್ರಮೇಣ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಯಾಕೆ ಅದು ಗೊತ್ತೇ ಇಲ್ಲ ನಮಗೆ. ಹೀಗಾಗಿ ಅದು ಅವ್ಯಕ್ತ. ಏನೇ ಇದ್ರೂ ನಮಗೆ ಪೂರ್ತಿ ಅದು ತೆರೆದುಕೊಂಡಿಲ್ಲ. ಹೀಗಾಗಿ ಅವ್ಯಕ್ತ. ಗುಣೇಭ್ಯ ಕ್ಷೋಭ್ಯಮಾಣೇಭ್ಯ ತ್ರಯೋ ದೇವಾ ವಿಜಗ್ನಿರೇ. ಈ ಗುಣಗಳು ಕಲಸು ಮೇಲೋಗರ ಆಗುವಾಗ ಇದನ್ನು ನಿಯಂತ್ರಣ ಮಾಡಲಿಕ್ಕೆ 3 ಜನ ದೇವತೆಗಳು ಬಂದರು. ಏಕಾಮೂರ್ತಿಸ್ತ್ರಯೋ ಭಾಗಾ ಬ್ರಹ್ಮ ವಿಷ್ಣು ಮಹೇಶ್ವರಾ. ಒಂದೇ ಮೂರ್ತಿ 3 ಭಾಗ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಇಲ್ಲಿ ನಮಗೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನ ಅನ್ನುವಾಗ ಆಚಾರ್ಯರು ಹೇಳಿದ್ರು, ದೇವರ 2 ರೂಪಗಳಿದೆ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೋ ಶಿವೇ ಸ್ಥಿತಃ. ಬ್ರಹ್ಮನ ಒಳಗಡೆ ಇರುವ ರೂಪ ಬ್ರಹ್ಮ ಅಂತ, ಶಿವನ ಒಳಗಡೆ ಇರುವ ರೂಪ ಶಿವ ಅಂತ. ಇದನ್ನೇ ನಾವು ಮುಂದೆ ಈ ಹಿಂದೆ ನೋಡಿದ್ದು. ದೇವರಿಗೆ ಆದಿತ್ಯ ಅಂತ ಕರೀತಾರೆ. ಯಾಕೆ ಅಂದರೆ ಆದಿಯಲ್ಲಿ ಇರ್ತಾನೆ. ದೇವರನ್ನ ಮಾರ್ತಂಡ ಅಂತ ಕರೀತಾರೆ. ಯಾಕೆ? ಮೃತವಾದ, ನಿಷ್ಕ್ರಿಯವಾದ, ಇನರ್ಟ್ ಅಂತ ಏನು ಕರಿತೇವೆ, ಆ ಅಂಡದಲ್ಲಿ ಅಭಿವ್ಯಕ್ತನಾಗ್ತಾನೆ. ಹೀಗಾಗಿ ದೇವರನ್ನ ಮಾರ್ತಂಡ ಅಂತ ಕರೀತಾರೆ. ಅಂದ್ರೆ ವಸ್ತುವಿಗೆ ಯಾಕೆ ಆ ಹೆಸರು ಅಂದ್ರೆ ಅದ್ರ ಒಳಗಡೆ ಇರುವ ದೇವರಿಗೆ ಆ ಹೆಸರು. ಆದ್ದರಿಂದ ಇದನ್ನ ನಾವು ನಮಗೂ ಅನ್ವಯಿಸ್ಕೋಬಹುದಾ? ಅನ್ವಯಿಸ್ಕೋಬಹುದು. ಅದು ಸೂಕ್ಷ್ಮ ಉಪಾಸನೆ. ಮೊದಲು ಬಿಂಬರೂಪಿಯಾದ ಪರಮಾತ್ಮನ ಹುಡುಕಾಟದಲ್ಲಿ ಫಸ್ಟ್ ಹೇಗೆ ಚಿಂತನೆ ಮಾಡೋದು ಅಂದರೆ ಜೀವಾಭಿಮಾನಿಯಾಗಿ ಜೀವರ ಒಳಗಡೆ ನರಸಿಂಹ ಇದ್ದಾನೆ ಅಂತ. ಈ ಮಾತೃಕಾನ್ಯಾಸ ಅಂತ ಒಂದು ಪದ್ಧತಿ ಉಂಟು. ಆ ಮಾತೃಕಾನ್ಯಾಸದಲ್ಲಿ ಕ್ಷ ಅನ್ನುವ ಅಕ್ಷರದಿಂದ ಜೀವನ ಒಳಗಡೆ ಇರುವ ನರಸಿಂಹನನ್ನು ಚಿಂತನೆ ಮಾಡಬೇಕು. ನಮಗೆ ಗೊತ್ತಿಲ್ಲ ನಮ್ಮ ಬಿಂಬರೂಪ ಯಾವುದು ಅಂತ. ಬಿಂಬರೂಪ ಯಾವುದು ಅಂತ ಗೊತ್ತಿರದೆ ಹೋದಾಗ ನರಸಿಂಹನನ್ನು ಚಿಂತಿಸಬೇಕು. ಅವನು ಈಗ ನಾವು ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ನನ್ನ ಒಳಗಡೆ ಇರುವ ದೇವರ ಹೆಸರು ವಿಜಯಸಿಂಹ ಅಂತಾನೆ. ಹಾಗೆ ಅವರವರ ಬಿಂಬರೂಪನನ್ನ ಆಯಾ ಹೆಸರಿನಿಂದ ಚಿಂತನೆ ಮಾಡಬೇಕು. ಇದರಿಂದಾಗಿ ಸಾಧ್ಯವಾದಷ್ಟು ಸಾರ್ಥವಾದ ಹೆಸರಿಡಿ, ಯೋಗ್ಯವಾದ ಹೆಸರಿಡಿ ಅಂತ ಹೇಳೋದು. ತಿಳ್ಕೊಂಡು ಹೆಸರಿಡಬೇಕು, ತಿಳ್ಕೊಳ್ಳದೆ ಹೆಸರಿಡಬಾರದು. ಗೂಗಲ್ ಮೇಲೆ ಅತಿಯಾದ ಅವಲಂಬನೆ ಸಲ್ಲ. ನಾನು 2-3 ಕಡೆ ಹೇಳಿದ್ದೇನೆ. ಸುನಿಲ್ ಅಂತ, ಸುನೀಲ ಕೃಷ್ಣನ ಹೆಸರು, ಚಂದದ ನೀಲಿಯ ಬಣ್ಣ ಅಂತ. ಆದರೆ ಆ ಸುನೀಲ ಹೋಗಿ ಸುನಿಲ್ 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 ಅಂತ. ಸುನಿಲ್ ಅಲ್ಲ, ಅದು ಸುನೀಲ, ಕೃಷ್ಣನ ಹೆಸರು. ಅದು ಅಷ್ಟು ಚಂದ. ಆದರೆ ಅದು ಈ ತರಹ ಆಗಿ ಹೋಗಿದೆ. ಅದು ಏನು ಅಂತ ಅವ್ರಿಗೂ ಗೊತ್ತಿರಲ್ಲ. ಏನು ಇಡ್ತಾ ಇದ್ದೇವೆ ಆ ಹೆಸರನ್ನ
ಆ ಭಾಷೆಯಿಂದಲೇ ತಿಳಿದುಕೊಳ್ಳೋದು ಬಹಳ ಒಳ್ಳೆಯದು. ಅದು ನಮ್ಮನ್ನು ಸತ್ಯದಿಂದ ದೂರ ಒಯ್ದು ಬಿಡುತ್ತೆ. ಆ ಭಾಷೆಯ ಅರ್ಥ ಅದು ಅದಕ್ಕೆ ತಕ್ಕ ಹಾಗೆ ಪ್ರಯೋಗ ಮಾಡದೆ ಹೋದರೆ ಸತ್ಯದಿಂದ ದೂರ ಹೊರಟೋಗ್ತಾ ಇರ್ತೇವೆ. ನಾವು ಏನೋ ಯೋಚನೆ ಮಾಡುತ್ತೇವೆ, ಆ ಯೋಚನೆ ಮಾಡುವ ಇದೇ ತಪ್ಪಿರುತ್ತೆ. ಆ ಹಿನ್ನೆಲೆಯಲ್ಲಿ ದೇವರ ರೂಪ ಆ ವಸ್ತುವಿನ ಒಳಗಡೆ ಹಾಗಿರುತ್ತೆ. ದೇವರ ರೂಪವನ್ನು ನಾವು ಹಾಗೆ ಚಿಂತನೆ ಮಾಡಬೇಕು. ಹೀಗಾಗಿ ಬ್ರಹ್ಮನ ಒಳಗಡೆ ಇರುವ ರೂಪ ಬ್ರಹ್ಮ, ಶಿವನ ಒಳಗಡೆ ಇರುವ ರೂಪ ಶಿವ. ಒಂದು ಸಾಕ್ಷಾತ್ ರೂಪ, ಎರಡು ಆ ಮೂಲ ರೂಪವನ್ನು, ಆವಿಷ್ಟವಾದ ಅಂತರ್ಯಾಮಿಯಾದ ರೂಪವನ್ನು ಇಟ್ಟುಕೊಂಡು ಹೇಳ್ತಾರೆ. ಈ ತರಹ ಗುಟ್ಟಾಗಿ ಮಾತನಾಡ್ತಾರೆ ಪುರಾಣದಲ್ಲಿ. ಬಹಳ ಕಷ್ಟ. ಇದು ಗುಹ್ಯ ಭಾಷೆ. ಒಂದೇ ಮೂರ್ತಿ ಮೂರು ಭಾಗ ಅಂದ್ಬಿಡ್ತಾರೆ. ನಾವೇನು ಅನ್ಕೋಬೇಕು, ಓ ನೋಡಿ ಒಂದೇ ಮೂರ್ತಿ, ಎಲ್ಲವೂ ಒಂದೇ ಅಂತ ಅಂದ್ಕೋಬೇಕು. ಹಾಗಿದ್ರೆ ಬಹುವಚನ ಯಾಕಪ್ಪ? ಏಕಾಮೂರ್ತಿ ತ್ರಯೋ ಭಾಗಾ ಬ್ರಹ್ಮ ವಿಷ್ಣು ಮಹೇಶ್ವರ ಆಗಬೇಕಿತ್ತು. ಬ್ರಹ್ಮ ವಿಷ್ಣು ಮಹೇಶ್ವರಾಹ ಯಾಕೆ? ಹೀಗೆ ಯೋಚನೆ ಮಾಡಿ ಅರ್ಥ ಹಚ್ಚಬೇಕು. ಸವಿಕಾರಾತ್ ಪ್ರಧಾನಾತ್ತು ಮಹತ್ತತ್ವಂ ಪ್ರಜಾಯತೆ. ಆಮೇಲೆ ದೇವರೇನು ಮಾಡಿದ? ಪ್ರಧಾನ ಈ ಪ್ರಕೃತಿಯ ಜೊತೆಗೆ ಸೇರಿದ. ಹಾಗೆ ವಾಸುದೇವ ರೂಪಿ ಪರಮಾತ್ಮ ಮಾಯೆಯನ್ನು ಸೇರಿದಾಗ ಹುಟ್ಟಿದ ಮಗ ಬ್ರಹ್ಮ. ಆ ಬ್ರಹ್ಮನಿಗೆ ಒಂದು ಪೋರ್ಟ್ಫೋಲಿಯೋ ಕೊಟ್ಟರು, ಸೃಷ್ಟಿಯಲ್ಲಿ ನೀನು ಇದನ್ನು ಮಾಡಬೇಕು ಅಂತ. ಅದು ಯಾವುದು ಅಂದರೆ ಮಹತ್ತತ್ವ. ಮಹಾನಿತಿ ಯತಖ್ಯಾತಿ ಲೋಕಾನಾಂ ಜಾಯತೆ ಸದಾ. ಯಾಕೆಂದ್ರೆ ಎಲ್ಲದರ ಅಸ್ತಿತ್ವ, ಎಲ್ಲದರ ಉಪಯೋಗ ಇರೋದು ನನಗಾಗಿ. ಈ ಖಲೀಲ್ ಗಿಬ್ರಾನ್ ಅಂತ ಹೇಳಿ ಒಬ್ಬ ಲೆಬನಾನ್ ದೇಶದ ಕವಿ. ಅವನಿಗೆ ಹಲವಾರು ಜನ ಕೂತ್ಕೊಂಡು ಮಾತನಾಡ್ತಾ ಇರುವಾಗ ಅವನು ಕೇಳಿದನಂತೆ, ಜಗತ್ತಿನಲ್ಲಿ ಅತ್ಯಂತ ಮುಖ್ಯವಾದದ್ದು, ಬೇಕೇ ಬೇಕಾದದ್ದು ಯಾವುದು ಅಂತ. ಅದಕ್ಕೆ ಒಬ್ಬರು ಸೂರ್ಯ, ಇನ್ನೊಬ್ಬರು ಚಂದ್ರ ಅಂದರು, ಇನ್ನೊಬ್ಬರು ನಕ್ಷತ್ರ ಅಂದರು. ಯಾಕೆಂದರೆ ಜಗತ್ತಿನ ಸೌಂದರ್ಯ ಎಲ್ಲ ಇರೋದಲ್ಲಿ. ಅದರಿಂದಾಗಿ ಅವನು ಹೇಳ್ದ, ನಾನು ನೀನು ಅವ್ರನ್ನೇ ಬಿಟ್ಬಿಟ್ಟಿಯಲ್ಲಪ್ಪ, ಇದೆಲ್ಲ ಇದ್ದೇನು ಪ್ರಯೋಜನ, ನಾನೇ ಇಲ್ಲದೆ ಹೋದರೆ ಅಂತ. ಹಾಗೆ ಆ ನಾನು ಅಂತನ್ನುವುದು ಬಹಳ ಮುಖ್ಯ. ಆ ನಾನು ಇದ್ದರೆ ಇದನ್ನೆಲ್ಲ ತಿಳ್ಕೊಳ್ಳೋದು. ಆ ನಾನು ಅನ್ನುವ ಅರಿವು ಕೊಟ್ಟವನು ಯಾರು? ನಮ್ಮ ತತ್ವಶಾಸ್ತ್ರ ಇನ್ನು ಮುಂದಕ್ಕೆ ಹೋಗುತ್ತೆ. ಅವರು ತೀರಾ ಬೇಸಿಕ್ ಲೆವೆಲಲ್ಲಿ ನಿಂತುಬಿಟ್ರು ಬಿಡಿ. ನಾನು ಅಂತನ್ನುವ ಅರಿವು ಕೊಟ್ಟ ದೇವರು ಒಬ್ಬರಿದ್ದಾರೆ, ಅದೇ ಬ್ರಹ್ಮದೇವರು. ಅವ್ರು ನಾನು ಅನ್ನುವ ಅರಿವು ಕೊಡದೆ ಹೋದರೆ ನಾವೆಂತ ಮಾಡೋದು? ಆ ನಾನು ಅಂತ ಅರಿವು ಕೊಡಬೇಕಾದ್ರೆ ಎಲ್ಲಿ ಕೊಡಬೇಕು? ಎಲ್ಲೆಲ್ಲೋ ಕೊಡ್ಲಿಕ್ಕಾಗಲ್ಲ. ಅದಕ್ಕೊಂದು ಪ್ರಕೃತಿಯ ಅಧಿಷ್ಠಾನ ಬೇಕು, ಅದೇ ಈ ಶರೀರ. ಈ ಶರೀರದ ನಡುವೆ ಇರುವ ಜೀವ ನಾನು ತನ್ನುವ ಒಂದು ಪ್ರಜ್ಞೆಯನ್ನು ಹೊಂದುತ್ತಾನೆ. ಅದಕ್ಕಾಗಿ ಇದಲ್ವಾ ದೊಡ್ಡದು ಮಹಾನ್, ಅದಕ್ಕೆ ಮಹತ್ತತ್ವ. ಅಹಂಕಾರಶ್ಚ ಮಹತೋ ಜಾಯತೆ ಮಾನವರ್ಧನ. ಈ ನಾನು ಅನ್ನುವ ಪ್ರಜ್ಞೆ ದೇಹಕ್ಕೆಲ್ಲ ಹಬ್ಬತ್ತೆ. ಮಾನವರ್ಧನ, ಮಾನ ಅಂದರೆ ಪ್ರಜ್ಞೆ ಅಂತ ಅರ್ಥ. ಮಾನ ಅಂದರೆ ಪ್ರಜ್ಞೆ. ಮಾಂಗ್ ಮಾನೆ ಎನ್ನುವ ಧಾತು. ಮಾನ ಅಂದರೆ ತಿಳುವಳಿಕೆ ಅಂತ. ಮಾನವರ್ಧನ, ಈ ಅರಿವಿನ ವಿಸ್ತಾರ, ಬಿತ್ತರ ಅಂತ. ಈ ವಿಸ್ತಾರವನ್ನು ಬಿತ್ತರ ಅಂತ ಕನ್ನಡದಲ್ಲಿ ಹೇಳೋದು ನೋಡಿ. ವಿಸ್ತಾರ, ಬಿತ್ತರ, ಅರಿವಿನ ಬಿತ್ತರ. ಈ ಅರಿವಿನ ಬಿತ್ತರ ಏನಿದೆ ಅದೇ ಅಹಂಕಾರ.
ಈ ಅಹಂಕಾರ ಏನ್ ಮಾಡುತ್ತೆ, ಈ ದೇಹ ನಾನು ಅಂತ. ಅದಾದ ಮೇಲೆ ಇಂದ್ರಿಯಾಣಿ ತತಪ್ಪಂಚ ವಕ್ಷೆ ಬುದ್ಧಿವಚಾನಿತು ಪ್ರಾದುರ್ಭವಂತಿ ಚಾನ್ಯಾನಿ ತಥಾ ಕರ್ಮವಶಾನಿತು. ಈ ಮನಸ್ಸಿಗಿಂತ ಮೊದಲು, ಅಹಂಕಾರಕ್ಕಿಂತ ಮೊದಲು ಒಂದು ಬುದ್ಧಿ ಅಂತ ಅನ್ನೋದೊಂದಿರುತ್ತೆ. ಅದರಿಂದಾಗಿ 10 ಇಂದ್ರಿಯಗಳು, ಶ್ರೋತ್ರಂ ತ್ವಕ್ ಚಕ್ಷುಷಿ ಜಿಹ್ವಾ ನಾಸಿಕ. ಶ್ರೋತ್ರ ಅಂದ್ರೆ ಕಿವಿ, ತ್ವಕ್ ಅಂದ್ರೆ ಚರ್ಮ, ಚಕ್ಷುಷಿ ಅಂದ್ರೆ ಕಣ್ಣು, ಜಿಹ್ವಾ ನಾಸಿಕ. ಇನ್ನು ಪಾಯು ಉಪಸ್ಥ ವಿಸರ್ಜನೇಂದ್ರಿಯಗಳು, ಹಸ್ತ ಪಾದ ವಾಕ್. ಈ ರೀತಿ ಇದು ಇಂದ್ರಿಯ. ಇದನ್ನ ವಿಷಯೀಕರಿಸುವಂಥದ್ದು ಶಬ್ದ ಸ್ಪರ್ಶ ರೂಪ ರಸ ಗಂಧ. ಇದರಿಂದ ಅನುಭವಿಸುವಂಥದ್ದು ಉತ್ಸರ್ಗ ಆನಂದ ಆದಾನ ಗತಿ ಆಲಾಪ. ಉತ್ಸರ್ಗ ಅಂತಂದ್ರೆ ವಿಸರ್ಜನೆ, ಆನಂದ ಸ್ಪರ್ಶ ಮೊದಲಾದವುಗಳಿಂದ ಆಗುತ್ತೆ, ಕೈಯಿಂದ ಆದಾನ, ಕಾಲಿನಿಂದ ಗತಿ, ಮಾತಿನಿಂದ ಆಲಾಪ. ಮನ ಏಕಾದ ಚಂತೆ ಚಾಂ ಕರ್ಮ ಬುದ್ಧಿ ಗುಣಾನ್ವಿತಂ. 11ನೆಯದ್ದು ಮನಸ್ಸು ಕರ್ಮ ಹಾಗೂ ಬುದ್ಧಿಯ ಎಲ್ಲ ಗುಣಗಳಿಂದ ಕೂಡಿದೆ. ಇಂದ್ರಿಯ ಅವಯವ ಸೂಕ್ಷ್ಮ ತಸ್ಯ ಮೂರ್ತಿಂ ಮನೀಷಿಣಃ ಶ್ರಯಂತಿ ಯಸ್ಮಾತ್ ತನ್ಮಾತ್ರಾ ಶರೀರಂ ತೇನ ಸಂಸ್ಮೃತಂ. ಈ ಇಂದ್ರಿಯಾವಯವ ಬಹಳ ಸೂಕ್ಷ್ಮ, ಅದು ಕಣ್ಣಿಗೆ ಕಾಣೋದಲ್ಲ. ನಮ್ಮ ಇಂದ್ರಿಯಗಳೇ ನಮಗೆ ಕಣ್ಣಿಗೆ ಕಾಣಲ್ಲ. ಇಂದ್ರಿಯ ಇದೆ ಅನ್ನೋದಕ್ಕೇನು ಪ್ರೂಫ್ ಅಂದ್ರೆ ಆ ಕೆಲಸ ಮಾಡ್ತಾ ಇದ್ದೀವಿ. ಆದ್ದರಿಂದ ಶ್ರಯಂತಿ ಯಸ್ಮಾತ್ ತನ್ಮಾತ್ರಾ ಶರೀರಂ. ಶರೀರ ಅನ್ನೋದಕ್ಕೆ ಮಧ್ವಾಚಾರ್ಯರು ಒಂದು ನಿರ್ವಚನವನ್ನು ಹೇಳಿದ್ದಾರೆ, ಬಹಳ ಸೊಗಸಾದ ನಿರ್ವಚನ. ಗೀತಾ ಭಾಷ್ಯ 13ನೇ ಅಧ್ಯಾಯದಲ್ಲಿ, ಗೀತಾ ತಾತ್ಪರ್ಯ. ಏನದು? ಹಿಂಸಾ ಹೇತುಶ್ಚ ಜೀವಸ್ಯ ಪರೇಣ ಪ್ರೇರ್ಯತೆ ಚ ಯತ್. ಶ್ರೀ ಹಿಂಸಾಯಾಮ್ ಅಂತ ಧಾತು. ಯಾವುದು ಹಿಂಸೆಗೆ ಉತ್ಕಟ ಕಾರಣವೋ ಅದು ಶ್ರೀ ಹಿಂಸಾಯಾಮ್ ಅಂತ. ಬಾಣಕ್ಕೆ ಯಾಕೆ ಶರ ಅಂತ ಕರೀತಾರೆ ಅಂತ ಗೊತ್ತಾಯ್ತಾ? ಹಿಂಸೆಗೆ ಕಾರಣ. ಶರ್ ಅಂದ್ರೆ ಹಿಂಸೆಗೆ ಕಾರಣವಾದದ್ದು. ಈರ ಪ್ರೇರ್ಯವಾದದ್ದು. ಯಾರೋ ಪ್ರೇರಣೆ ಮಾಡ್ತಾರೆ, ಹೀಗೆ ಮಾಡಲೇಬೇಕು ಅಂತ ರಾಜಾದಿಗಳು ಪ್ರೇರಣೆಗೆ ನಾವು ಒಳಗಾಗ್ತೇವೆ. ಅದರಿಂದಾಗಿ ದುಃಖ, ಅದನ್ನು ಮಾಡಬೇಕಲ್ಲ. ಹೀಗಾಗಿ ಶರೀರ ಅಂತ ಹೇಳಿದ್ರೆ ಬೇರೆಯವರ ಪ್ರೇರಣೆಗೊಳಗಾಗಿ ಅದನ್ನು ಧರಿಸಿದವರಿಗೇ ದುಃಖವನ್ನು ಕೊಡುವುದು ಶರೀರ. ಇದು ಆಚಾರ್ಯರು ಹೇಳಿದ ನಿರ್ವಚನ. ವೇದವ್ಯಾಸರು ಇನ್ನೊಂತರಹ ನಿರ್ವಚನ ಹೇಳಿದ್ರು. ಏನು? ತನ್ಮಾತ್ರಾಹ ಶ್ರಯಂತಿ. ಸೂಕ್ಷ್ಮ ಅಂಶಗಳು ಇದನ್ನ ಆಶ್ರಯಿಸುತ್ತವೆ. ಅದರಿಂದಾಗಿ ಇದು ಶರೀರ. ಶರೀರ ಯೋಗ ಜೀವೋಪಿ ಶರೀರೀ ಗದ್ಯತೆ ಬುಧೈಹಿ. ಶರೀರ ಯೋಗದಿಂದ ಜೀವನಿಗೆ ಶರೀರಿ ಅಂತ ಕರೀತಾರೆ. ಅವನಿಗೆ ಇರೋ ಸಂಬಂಧ ಏನು ಅಂದರೆ ನಾನು ಅನ್ನುವ ಅಭಿಮಾನ. ಹೀಗಾಗಿ ಮನಸ್ಸು ಏನು ಮಾಡುತ್ತೆ? ಸೃಷ್ಟಿಂ ವಿಕುರುತೆ. ಸೃಷ್ಟಿಯನ್ನ ಉಂಟು ಮಾಡುತ್ತೆ, ಸೃಷ್ಟಿಯನ್ನ ಪರಿಭಾವಿಸುತ್ತೆ. ಹೀಗಾಗಿ ಮನಸ್ಸು ಕ್ರಮೇಣ ಬೆಳೀತಾ ಸೃಷ್ಟಿಯಲ್ಲಿ ತೊಡಗುತ್ತೆ. ಸೃಷ್ಟಿಕ್ರಿಯೆ ಮೊದಲು ಇರಲ್ಲ. ನೀವು ಮಕ್ಕಳಿಗೆ ನೋಡಿದ್ರೆ ಅದು ಅವರು ಹಾಳು ಮಾಡ್ತಾರೆ. ಯಾಕೆಂದರೆ ನಾವು ಏನನ್ನೋ ಒಂದನ್ನು ಪ್ರೊಡಕ್ಷನ್ಗೆ ತರಬಹುದು ಅನ್ನೋದೇ ಗೊತ್ತಿರೋಲ್ಲ ಅವ್ರಿಗೆ. ಏನೋ ಒಂದನ್ನು ಸೃಷ್ಟಿಸಬಹುದು ಅನ್ನೋ ಐಡಿಯಾನೇ ಇರಲ್ಲ. ಅದಕ್ಕೆ ಮಕ್ಕಳಿಗೆ ನೀವಿದನ್ನು ಸೃಷ್ಟಿ ಮಾಡಬಹುದು ಅಂತ ಹೇಳಿ ಕಲಿಸಿಕೊಡೋದು. ನೋಡಿ, ಇದನ್ನು ಉಂಡೆ ಮಾಡಿ, ಇದನ್ನು ಹರಿರಿ, ಇದನ್ನು ಜೋಡಿಸ್ರಿ, ಇದನ್ನು ತುಂಬ್ರಿ. ಇಷ್ಟೇ ತಾನೇ, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಹೀಗಾಗಿ ಮನಸ್ಸೃಷ್ಟಿಂ ವಿಕುರುತೆ. ಮನಸ್ಸು ಅನ್ನೋದು ಸೃಷ್ಟಿಗೆ ತೊಡಗುತ್ತೆ.
ಕ್ರಮೇಣವಾಗಿ ತೊಡಗುತ್ತೆ. ಇದರಲ್ಲಿ ಆಕಾಶದಲ್ಲಿ ಶಬ್ದ ಅನ್ನೋದು ಸೂಕ್ಷ್ಮವಾಗಿ ಇರುತ್ತೆ. ಸೂಕ್ಷ್ಮವಾಗಿ ಅಂದರೆ ಏನರ್ಥ? ಕೇಳಿಸ್ತಾ ಇರುತ್ತೆ, ಕಾಣಿಸ್ತಾ ಇರಲ್ಲ. ಫಸ್ಟು ಶಬ್ದದ ಒಂದು ಹರಿವು ಇರುತ್ತೆ. ಮಾತ್ರ ಅಂದರೆ ಸೂಕ್ಷ್ಮ ಅಂತ, ತನ್ಮಾತ್ರ ಅಂದರೆ ಪರ್ಟಿಕ್ಯುಲರ್ ಆಗಿ ಆಕಾಶದಲ್ಲಿ ಇರುವ ಶಬ್ದ ಸೂಕ್ಷ್ಮವಾಗಿ ಇರುತ್ತೆ. ನಮಗೆ ಶಬ್ದದ ಮೂಲ ಗೊತ್ತಿರೋದಿಲ್ಲ. ನೀವು ಏನೇ ಮಾಡಿದ್ರೂ ಶಬ್ದ ಇರುತ್ತೆ. ಶಬ್ದ ಇಲ್ಲದೆ ಇರುವ ಪರಿಸ್ಥಿತಿಗೆ ಹೋಗಬೇಕು ಅಂತ ಹೇಳಿದ್ರೆ ನೀವು ತೀರ ಹಿಮಾಲಯದ ಎತ್ತರಕ್ಕೆ ಹೋದರೆ ಧ್ಯಾನ ಮಾಡಲಿಕ್ಕೂ ಶಬ್ದ ಇರಲ್ಲ. ನಮಗೆ ಇಲ್ಲಿಯ ಶಬ್ದ ಏನಿದೆ, ಶಬ್ದ ಪ್ರವಾಹ ಹರಿತಾ ಇರುತ್ತೆ, ನೀರಿನ ಹರಿವು. ಆಮೇಲೆ ಸೂರ್ಯನಲ್ಲಂತೂ ಏನು ಶಬ್ದ, ಸೂರ್ಯನ ಒಳಗಡೆ ಹೊರಗಡೆ ಅದು ಹೀಲಿಯಮ್ಮಿನ ಉಂಡೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಜನ. ಯಾವ ಶಬ್ದಗಳ ಒಂದು ಆವೃತ್ತಿ ಪರಾವೃತ್ತಿಗಳಾಗ್ತಾ ಇರುತ್ತೆ. ಸೂಕ್ಷ್ಮದರ್ಶಕದಿಂದ ನೋಡಿದವರಿಗೆ ಅಲ್ಲಿ ಇರುವ ಶಬ್ದ ಗೊತ್ತಿರುತ್ತೆ. ನಾವು ಜಗತ್ತಿನಲ್ಲಿ ಆಡುವ ಎಲ್ಲ ಶಬ್ದಗಳು ಕೂಡ ಅಲ್ಲಿಂದ ಬರುವಂಥದ್ದು. ಅದಕ್ಕೆ ರವಿ ಅಂತ, ರವಜ್ಞೇಯೋ ಯಥೋ ರವಿಹಿ ಅಂತಾರೆ. ರವ ಅಂದರೆ ಶಬ್ದ. ಶಬ್ದದಿಂದ ತನ್ನನ್ನು ತಿಳಿಸುವಂಥವ, ಶಬ್ದವನ್ನು ನಮ್ಮಲ್ಲಿ ತುಂಬಿಸುವವ. ಹೀಗಾಗಿ ಅವನಿಗೆ ರವಿ ಅಂತ ಹೆಸರು. ಬೇರೆ ಯಾವ ನಿರ್ವಚನವೇ ಇಲ್ಲ ರವಿ ಅನ್ನೋದಕ್ಕೆ. ಅದರಿಂದಾಗಿ ಈ ಆಕಾಶ ಅಂತನ್ನೋದು ಶಬ್ದ ಗುಣಾತ್ಮಕವಾಗಿ ಇದೆ. ಈ ಆಕಾಶದಲ್ಲಿ ಶಬ್ದ ಇದೆಯಲ್ಲ, ಅದು ಒಂದು ವೇಗವನ್ನು ಪಡೆದರೆ ಅದು ವಾಯು. ಯಾವಾಗ ಆಕಾಶ ವಿಕೃತೇರ್ ವಾಯು ಶಬ್ದ ಸ್ಪರ್ಶ ಗುಣೋಭವತ್. ಆಕಾಶ ಆದಮೇಲೆ ನಮಗೆ ಸಿಗುವಂಥದ್ದು ವಾಯು ತತ್ವ. ಆಮೇಲೆ ತೇಜಸ್ ತತ್ವ. ಈ ರೀತಿ ಅದು ಬೆಳೀತಾ ಹೋಗುತ್ತೆ. ಈಶ್ವರೇಚ್ಛಾವಶಸ್ಸೋಪಿ ಜೀವಾತ್ಮ ಕಥ್ಯತೆ ಬುಧೈಹಿ. ಇಂತಹ 25ನೆಯ ತತ್ವ ಆಗಿರುವ ಜೀವ 26ನೆಯ ತತ್ವವಾದ ನಾರಾಯಣನ ಅನುಗ್ರಹದಿಂದ ಇದನ್ನು ಅನುಭವಿಸುತ್ತಾನೆ. ಈ ತತ್ವವನ್ನು ಸೃಷ್ಟಿ ಮಾಡುವಾಗ ಬ್ರಹ್ಮದೇವರು ದೇವರನ್ನ ಕುರಿತು ಚಿಂತನೆ ಮಾಡ್ತಾ ಇದ್ರಂತೆ. ಆಗ ಅವರ ಶರೀರ ಎರಡಾಯಿತು. ಸ್ತ್ರೀ ರೂಪಮರ್ಧಮಕರೋತ್ ಅರ್ಧಂ ಪುರುಷ ರೂಪವತ್. ಬ್ರಹ್ಮದೇವರ ಅರ್ಧ ಶರೀರದಿಂದ ಶತರೂಪ ಅನ್ನುವವಳು ಹುಟ್ಟಿದಳು. ಬ್ರಹ್ಮದೇವರ ಇನ್ನರ್ಧ ಶರೀರದಿಂದ ಮನು, ಸ್ವಯಂಭುವ ಮನು ಅನ್ನುವವ ಹುಟ್ಟಿದ. ಆ ಸ್ವಯಂಭುವ ಮನು ಮತ್ತೆ ಶತರೂಪ ಅನ್ನುವವರು ಈ ಜಗತ್ತಿನ ಮೊದಲ ದಂಪತಿಗಳು. ದೇವತೆಗಳನ್ನು ಬಿಟ್ಟು ಮೊದಲ ದಂಪತಿಗಳು. ಈ ಸ್ವಯಂಭುವ ಮನು ಇದ್ದಾನಲ್ಲ, ಇಂದ್ರನ ಹೆಂಡತಿಯಾದ ಶಚಿಯ ಕಕ್ಷೆಯವನು. ಅವಳಲ್ಲಿ ಶತರೂಪೆಯಲ್ಲಿ ಸಾವಿತ್ರಿ, ಸರಸ್ವತಿ, ಗಾಯತ್ರಿ ಎಲ್ಲ. ತತಸ್ವದೇಹ ಸಂಭೂತಾಂ ಆತ್ಮಜಾಂ ಇತ್ಯಕಲ್ಪಯತ್ ದೃಷ್ಟ್ವಾ ತಾಂ ವ್ಯಥಿತಸ್ತಾವತ್ ಕಾಮಬಾಣಾರ್ಧಿತೋ ವಿಭುಃ. ಇದಕ್ಕಿಂತ ಮೊದಲು ಸರಸ್ವತಿ ಹುಟ್ಟಿದ್ಲು ಬ್ರಹ್ಮದೇವರ ಶರೀರದಿಂದಲೇ. ಅವಳನ್ನ ಮಗಳು ಅಂತ ಚಿಂತನೆ ಮಾಡಿ, ಅಯ್ಯೋ ಮದುವೆ ಆಗಲಿಕ್ಕೆ ಯಾರೂ ಇಲ್ವಲ್ಲ, ಜೋಡಿ ಆಗಲಿಕ್ಕೆ ಅಂತ, ಮದುವೆ ಅಲ್ಲ ಜೋಡಿ ಆಗಲಿಕ್ಕೆ ಯಾರೂ ಇಲ್ವಲ್ಲ ಅಂತ ಸಂಕಟಪಟ್ಟನಂತೆ. ಅಹೋರೂಪಂ
ಇತಿ ಪ್ರಾಹ ಪ್ರಜಾಪತಿ. ಓಹ್, ಏನು ರೂಪ, ಏನು ರೂಪ, ಇವಳನ್ನು ಹೊಂದಬಹುದಲ್ಲವೇ ಅಂತ ಅನ್ಕೊಂಡಂತೆ. ಆಗ ವಸಿಷ್ಠರೇ ಮೊದಲಾದವರೆಲ್ಲ ಭಗಿನೀಂ ಇತಿ ಚುಕ್ರುಷು, ಅಯ್ಯೋ ತಂಗಿ ಅಲ್ವೇ ಅಂದ್ರಂತೆ. ವಸಿಷ್ಠರೇ ಮೊದಲಾದವರು ಮೊದಲು ಮನಸ್ಸಿನಿಂದ ಹುಟ್ಟಿದ್ರಲ್ಲ, ಅವರೆಲ್ಲ ಇದ್ರು. ಬ್ರಹ್ಮಾನ ಕಿಂಚಿದ್ದದೃಶೇ ತನ್ಮುಖಾಲೋಕನಾದೃತೆ. ಬ್ರಹ್ಮದೇವರು ಏನನ್ನು ಯೋಚನೆಯೇ ಮಾಡಲಿಲ್ಲ, ಅವಳ ಮುಖವನ್ನು ನೋಡ್ತಾ ನಿಂತ್ಕೊಂಡು ಬಿಟ್ಟಿದ್ರಂತೆ. ತತ ಪ್ರಣಾಮ ನಮ್ರಾಂ ತಾಂ ಪುನರೇವಾಭ್ಯಲೋಕಯತ್ ಅಥ ಪ್ರದಕ್ಷಿಣಂ ಚಕ್ರೇ ಸಾ ಪಿತುರ್ವರವರ್ಣಿನಿ. ಅವಳು ನಮಸ್ಕಾರ ಮಾಡಿ ಎದ್ಲು. ಬ್ರಹ್ಮದೇವರು ಅವ್ರ ಮುಖ ನೋಡೋದು ನಿಲ್ಸೇ ಇರಲಿಲ್ಲಂತೆ. ಆ ಸರಸ್ವತಿ ಏನ್ ಮಾಡಿದಳು, ಪ್ರದಕ್ಷಿಣೆ ಬಂದ್ಲು. ಅಥ ಪ್ರದಕ್ಷಿಣಂ ಚಕ್ರೇ ಪುತ್ರೇಭ್ಯೋ ಲಜ್ಜಿತಸ್ಯಾಸ್ಯ ತದ್ರೂಪಾಲೋಕನೇಚ್ಛಯ ಆವಿರ್ಭೂತಂ ತಥೋ ವಕ್ತ್ರಂ ದಕ್ಷಿಣಂ ಪಾಂಡುಗಂಡವತ್. ಆಮೇಲೆ ಆ ಒಂದು ಸ್ವಲ್ಪ ಆವೇಶ ತಗ್ಗಿದ ಮೇಲೆ ಒಂದು ಸ್ವಲ್ಪ ಲೋಭ ಇದು ಲಜ್ಜೆ ಉಂಟಾಯ್ತಂತೆ ಬ್ರಹ್ಮದೇವರಿಗೆ. ಅವಾಗ ದಕ್ಷಿಣ ದಿಕ್ಕಿನ ಮುಖ ಉಂಟಾಯಿತು. ವಿಸ್ಮಯ ಸ್ಫುರದೋಷ್ಟಂಚ ಪಾಶ್ಚಾತ್ಯ ಮುದಗಾತ್ತತಃ. ಆಮೇಲೆ ಇನ್ನೊಂದು ಮೋರೆ ಬಂತು, ಪಶ್ಚಿಮ ದಿಕ್ಕಿಗೆ ಇರುವ ಮೋರೆ. ಚತುರ್ಥಮಭವತ್ ಪಶ್ಚಾತ್ ವಾಮಂ ಕಾಮಶರಾತುರಂ. ಆಮೇಲೆ ಎಕ್ಸ್ಟ್ರೀಮ್ ಲೆಫ್ಟಲ್ಲಿ ಒಂದು ಬಂತು ಮೋರೆ. ಹೀಗೆ 4 ಮೋರೆಯಾಯಿತು. ತತೋನ್ಯದಭವತ್ ತಸ್ಯ ಕಾಮಾತುರತಯ ತಥಾ ಉತ್ಪತಂತ್ಯಾಸ್ತದಾ ಕಾಚ ಆಲೋಕನ ಕುತೂಹಲಾತ್ ಸೃಷ್ಟ್ಯರ್ಥಂ ಯತ್ಕೃತಂ ತೇನ ತಪ ಪರಮದಾರುಣಂ ತತ್ಸರ್ವಂ ನಾಶಮಗಮತ್ ಸ್ವಸುತೋಪಗಮೇಚ್ಛಯ. ಸೃಷ್ಟಿಗಾಗಿ ಏನು ತಪಸ್ ಮಾಡಿದ್ರು ಬ್ರಹ್ಮದೇವರು, ಅಲ್ಲಿ ತನಕ ಇದ್ದ ಎಲ್ಲ ತಪಸ್ಸು ನಾಶ ಆಗಿ ಹೋಯಿತಂತೆ. ಯಾಕೆಂದ್ರೆ ತನ್ನ ಮಗಳನ್ನ ಹೊಂದಬೇಕು ಅಂತನ್ನುವ ಬಯಕೆ ಬಂದದ್ರಿಂದ. ಇಷ್ಟಾದ ಮೇಲೆ ತೇನೋರ್ಧ್ವಂ ವಕ್ತ್ರಂ ಅಭವತ್ ಪಂಚಮಂ ತಸ್ಯ ಧೀಮತಃ. ಆಮೇಲೆ ಈ 4 ತಲೆಗಳ ಮೇಲ್ಗಡೆ ಒಂದು ತಲೆ ಮೂಡಿತು, 5ನೆಯದ್ದು. ತತಸ್ಥಾನಬ್ರವೀದ್ ಬ್ರಹ್ಮ ಪುತ್ರಾನ್ ಆತ್ಮಸಮುದ್ಭವಾನ್. ಆಮೇಲೆ ನೀವು ಪ್ರಜೆಗಳನ್ನು ಸೃಷ್ಟಿ ಮಾಡಿ ಅಂತ ಹೇಳಿದ್ರು. ಈ ಪ್ರಜೆಗಳೆಲ್ಲ ಸೃಷ್ಟಿ ಆದರು. ಇಲ್ಲಿ ಕಥೆ ಮುಗಿದೋಗ್ಬಿಡುತ್ತೆ. ಸೃಷ್ಟಿ ಮುಂದೆ ಹೇಗೆ ಹೋಯಿತು ಅಂತ. ಇದು ಏನಿದು ಕಥೆ? ಇದು ಮೋಹಕವಾದ ಕಥೆ. ವಾಸ್ತವವಾಗಿ ಬ್ರಹ್ಮದೇವರಿಂದ ಅವಳು ಹುಟ್ಟಲೇ ಇಲ್ಲ. ಪ್ರಜಜ್ಞತುರ್ಯಮಳೇ ಅಂತ ಹೇಳ್ತಾರೆ. ಪ್ರದ್ಯುಮ್ನ ರೂಪಿ ಪರಮಾತ್ಮನಿಂದ ಕೃತಿ ಅನ್ನುವ ಲಕ್ಷ್ಮೀ ರೂಪದಲ್ಲಿ 2 ಅವಳಿ ಹೆಣ್ಣು ಮಕ್ಕಳು ಹುಟ್ಟಿದರು. ಒಬ್ಬಳ ಹೆಸರು ಪ್ರಕೃತಿ ಅಂತ, ಇನ್ನೊಬ್ಬಳ ಹೆಸರು ಶ್ರದ್ಧಾ. ಆ ಶ್ರದ್ಧೆಯನ್ನೇ ಭಾರತಿ ಅಂತ ಕರೆದರು. ಯಾಕೆ ಗೊತ್ತಾ? ಗುಣಭರಿತನಾದ ವಾಯುದೇವರ ಜೋಡಿ ಆದ್ದರಿಂದ, ಭರತನಿಗೆ ಸಂಬಂಧಪಟ್ಟವಳು ಆದ್ದರಿಂದ ಭಾರತಿ. ವಾಯುದೇವರಿಗೆ ಭರತ ಅಂತ ಯಾಕೆ ಹೆಸರು? ಗುಣಗಳಿಂದ ತುಂಬಿದ್ದಾರೆ ಆದ್ದರಿಂದ. ಭರತನಿಗೆ ಸಂಬಂಧಪಟ್ಟವರಾದ್ದರಿಂದ ಭಾರತೀ. ಇವಳು ಪ್ರಕೃತಿ. ಅವಳನ್ನು ಸರಸ್ವತಿ ಅಂತ ಕರೆದರು. ಯಾಕೆ ಗೊತ್ತಾ? ದೇವರ ಗುಣವನ್ನು ಹೇಳುವ ವೇದ ಆ ವಾಕ್ ಸ್ವರೂಪಳಾಗಿದ್ದಾಳೆ. ಆದ್ದರಿಂದ ನಿಮಗೆ ಉಪನಿಷತ್ತಿನಲ್ಲಿ ಇದನ್ನು ಹೇಳ್ತಾ ಮೊದಲು ಅವಳಿಗೆ ನಾಚಿಕೆ ಆಯ್ತಂತೆ.
ಅದರಿಂದಾಗಿ ಈಗಲೂ ಹೆಣ್ಣು ಮಕ್ಕಳಿಗೆ ನಾಚಿಕೆ ಆಗತ್ತೆ. ಯಾಕೆಂದರೆ ಅವಳು ನಾಚಿಕೊಂಡದ್ದರಿಂದ ಉಳಿದವರಿಗೆಲ್ಲ ನಾಚಿಕೆ ಆಗೋದು. ಅವಳು ಗೊತ್ತಿಲ್ವಾ, ನಾನು ಇವನ ಜನ್ಮ ಜನ್ಮಾಂತರಗಳ ಪತ್ನಿ ಅಂತ ಗೊತ್ತಿದೆ, ಜಾತಿ ಸ್ಮರಣೆ ಇದೆ. ಆದರೆ ಲೋಕದಲ್ಲಿ ಒಂದು ಅನುಕರಣೆ, ಹೆಣ್ಣು ಮಕ್ಕಳ ಸ್ವಭಾವ ಹೀಗಿರಬೇಕು ಅಂತ. ಹೀಗಿರಬೇಕು ಅಂದರೆ ಏನೋ ಒಂದು ನಿಮಿತ್ತ ಇರಬೇಕು. ಆ ನಿಮಿತ್ತಕ್ಕಾಗಿ ಈ ಒಂದು ನಾಟಕ ಅಷ್ಟೆ, ಅವಳಿಗೆ ಗೊತ್ತಿಲ್ಲದೇ ಇಲ್ಲ. ಅಥ ಗೌರಭವತ್ ವೃಷಭೋಸವು ಅಭವತ್, ಅಷ್ಟೇ ಅಲ್ಲ, ಬೇರೆ ಬೇರೆ ಸೃಷ್ಟಿಯಾಗಬೇಕು ಅಂತ ಬೃಹದಾರಣ್ಯಕ ಉಪನಿಷತ್ತು. ಅವಳು ಏನು ಮಾಡಿದಳು, ಗೌರಭವತ್ ಹಸುವಾದಂತೆ, ವೃಷಭ ಇತರಹ ಇವನು ಎತ್ತಾದ, ಗರ್ದಭ ಇತರಹ ಅವಳು ಕತ್ತೆಯ ರೂಪವನ್ನು ತೊಟ್ಲು, ಇವನು ಗಂಡು ಕತ್ತೆಯ ರೂಪವನ್ನು ತೊಟ್ಟ. ಹೀಗೆ ಸೃಷ್ಟಿ ಬಹಳ ಆಯಿತು. ಸೃಷ್ಟಿ ಬಹಳ ಆಗಬೇಕು ಅಂದರೆ ಒಂದು ನೆಪ ಬೇಕಿತ್ತು. ಅದಕ್ಕೆ ಈ ತರಹದ ಒಂದು ನಾಟಕ, ಈ ತರಹದ ಒಂದು ವಿಡಂಬನೆಯನ್ನ ಬ್ರಹ್ಮದೇವರು ಮತ್ತು ಸರಸ್ವತಿ ಮಾಡಿದ್ದೇ ವಿನಃ ಬೇರೆ ಅಲ್ಲ. ಇದು ನಮಗೆ ನಿಮಗೆ ಬಿಡಿ, ಇದನ್ನು ಗೇಲಿ ಮಾಡಿದ ಎಂತೆಂಥ ಅವರಿಗೆ ಎಫೆಕ್ಟ್ ಆಗಿದೆ ಗೊತ್ತಾ? ಸರಸ್ವತಿಯನ್ನ ಗೇಲಿ ಮಾಡಿದ ರತಿ ಬೇರೊಬ್ಬರನ್ನು ಹೊಂದಬೇಕಾಯಿತು. ಮಾಯಾವತಿ ಎನ್ನುವ ರೂಪದಿಂದ ಶಂಬರಾಸುರನನ್ನ ಸೇರಬೇಕಾಯಿತು. ಅಲ್ಲಿಯೂ 2 ರೂಪ ಇಟ್ಕೊಂಡಿದ್ಲು ಅವಳು. ಒಂದು ರೂಪದಿಂದ ಒಂದು ಶರೀರವನ್ನು ಧಾರಣೆ ಮಾಡಿ ಅವನ ಹತ್ರ ಹೋಗೋದು, ಇನ್ನೊಂದು ಶರೀರವನ್ನು ಧಾರಣೆ ಮಾಡಿ ಪ್ರದ್ಯುಮ್ನನ ಹತ್ರ ಬರೋದು. ಆ ತರಹ ಪ್ರದ್ಯುಮ್ನ ಇನ್ನೂ ಬಂದಿರಲಿಲ್ಲ, ಹೇಳೋದು. ಆಮೇಲೆ ಸಿಕ್ಕ ಪ್ರದ್ಯುಮ್ನ 4 ವರ್ಷದಲ್ಲಿ ಬೆಳೆಸಿದ್ನು. ಅದರಿಂದಾಗಿ ಮಹಾತ್ಮರ ಈ ತರಹದ ಕ್ರಿಯೆಗಳನ್ನು ನಾವು ನಿಧಾನವಾಗಿ ಸಾವಧಾನವಾಗಿ ಅರ್ಥೈಸಿಕೊಳ್ಳಬೇಕು, ತಮಾಷೆ ಮಾಡಬಾರದು. ಆಮೇಲೆ ಇನ್ನೊಬ್ಬ ಇದ್ದಾನೆ, ಅಪಾಹಸತ್ ಸೋಬ್ಜಯೋನಿಂ ಶಶಾಪೈನಂ ಚತುರ್ಮುಖ ಅಂತ ಒಬ್ಬ ಋಷಿ ಇದ್ದ, ಮುದ್ಗಲ ಅಂತ. ಅವನೇನು ಮಾಡಿದ, ಇದನ್ನು ಕೇಳಿದ, ಚಕಮೇ ಪುತ್ರಿಕಾಮಿತ್ಯ ಶೃಣೋತ್ಸ ಕಥಾಂತರೇ. ಓಹ್, ಮಗಳನ್ನೇ ಮದುವೆ ಬಯಸಿದ ಅನ್ನೋದನ್ನು ಕೇಳಿ ಗಟ್ಟಿ ನಕ್ಕ, ಅಪಹಾಸ್ಯ ಮಾಡಿದ. ಅದಕ್ಕೆ ಅವರು ಹೇಳಿದ್ರು, ಭಾರತ್ಯಾದ್ಯಾ ಪಂಚದೇವೀ ಗಚ್ಚಮಾನಿನ್ ಅಭೂತಯೇ. ಹಿಂದೆ ಮುಂದೆ ಅರಿಯದೆ ತಮಾಷೆ ಮಾಡ್ತೀಯನೋ? ಯಾಕೆ ಅಂದರೆ ಗಂಡು ತನಗಿಂತ ಯೋಗ್ಯತೆಯಲ್ಲಿ ಎತ್ತರದ ಹೆಣ್ಣನ್ನು ಸೇರಬಾರದು. ಅದು ಅವನಿಗೆ ಅಧಪಾತವನ್ನು ನೀಡುವಂಥದ್ದು. ಹಾಗೆ ಹೆಣ್ಣು ತನಗಿಂತ ಯೋಗ್ಯತೆಯಲ್ಲಿ ಕೆಳಗಿನವನನ್ನು ಸೇರಬಾರದು, ಅವಳಿಗೆ ಅಧಪಾತವನ್ನು ನೀಡುವಂಥದ್ದು. ಸ್ವರೂಪ ಯೋಗ್ಯತೆಯ ವಿಚಾರದಲ್ಲಿ ಇದು ಹೇಳ್ತಾ ಇರೋದು. ಸಾಮಾಜಿಕವಾದ ಅಂತಸ್ತು ಇತ್ಯಾದಿಗಳು ಏನೂ ಅಲ್ಲ, ಇದು ಸ್ವರೂಪ ಯೋಗ್ಯತೆಯ ವಿಚಾರದಲ್ಲಿ ಆಚಾರ್ಯರು ಹೇಳ್ತಾ ಇರೋದು. ಅದಕ್ಕೆ ನಿಮ್ಗೆ ಅರ್ಥ ಆಗಲ್ರಪ್ಪ ಅಂತಾರೆ ಆಚಾರ್ಯರು ಒಂದು ಹಂತದಲ್ಲಿ. ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ, ದೇವತೆಗಳಿಗೆಲ್ಲ ಮನುಷ್ಯರಿಗೂ ಕೂಡ. ಅದರಿಂದಾಗಿಯೇ ಈಗ ನೀವು ಬೇಸಿಕಲಿ ಏನು ಈ ಇಷ್ಟು ಜನರನ್ನ ನೀವು ಇದು ಮಾಡಬೇಡಿ, ಮುಟ್ಟಬೇಡಿ ಅಂತಿರುತ್ತೆ. ಮನುಷ್ಯರಿಗೆ ಸಾಮಾನ್ಯವಾಗಿ ಆ ತರಹ ಬರೋದು ಕಡಿಮೆ. ತೀವ್ರ ಅಪರಾಧ ಮಾಡಿದರೆ, ತೀವ್ರ ಅವರ ಪಾಪ ಜಾಸ್ತಿ ಆದರೆ ಅದು ಆಗುತ್ತೆ. ಆ ಕಾರಣ ಈ ದೇವತೆಗಳಿಗಂತೂ ಇದ್ದದ್ದೇ. ಈ ಹಿನ್ನೆಲೆಯಲ್ಲಿ ನೀನು ಭಾರತಿ ಮೊದಲಾದ 5 ದೇವಿಯರನ್ನು ಹೊಂದಿ ಅಧಪಾತಕ್ಕೊಳಗಾಗುವಂತ ಶಾಪ ಕೊಟ್ಬಿಟ್ರು ಬ್ರಹ್ಮದೇವರು. ಆಗ ಮುದ್ಗಲ ಪ್ರಾರ್ಥನೆ ಮಾಡಿಕೊಂಡ, ದಯವಿಟ್ಟು ಕ್ಷಮಿಸಬೇಕು, ಆಯ್ತು, ನೀನು ಶರೀರದಲ್ಲಿ ಇರ್ತೀಯ, ಆದರೆ ಮೃತನಂತೆ ಇರ್ತೀಯ. ಮುಖ್ಯ ಪ್ರಾಣ ನಿನ್ನೊಳಗಡೆ ಬಂದು ಆ ದೇವಿಯರನ್ನ ಹೊಂದಿ ಆಮೇಲೆ ಎಲ್ಲ ಡಿಸ್ಪರ್ಸ್ ಆಗೋಗ್ತೀರಾ ಅಂತ
ಅವರೇ ಪಾಪ ಶಾಪದ ಪರಿಹಾರವನ್ನು ಕೊಟ್ಟರು. ಕರುಣಾಳುಗಳು ಸಜ್ಜನರು ಬೇಗ ಕರಗಿ ಬಿಡುತ್ತಾರೆ. ಆಮೇಲೆ ಏನಾಯಿತು, ಮುದ್ಗಲನ ಒಳಗಡೆ ಮುಖ್ಯ ಪ್ರಾಣ ಪ್ರವೇಶ ಮಾಡಿದೆ. ಇದೆಲ್ಲ ಯಾರು ಗೊತ್ತಾಗುತ್ತೆ? ಹೊರಗಡೆ ಇಲ್ಲ. ನಳನ ಮಗಳು ಇಂದ್ರಸೇನ ಅಂತ. ಆ ಇಂದ್ರಸೇನೆಯಲ್ಲಿ 5 ಜನ ಇದ್ರು. ಭಾರತಿ, ಶ್ಯಾಮಲ, ಪಾರ್ವತಿ, ಶಚಿ, ಉಷಾ, 5 ಜನ ಇದ್ರು. ಮುದ್ಗಲ ಒಳಗಡೆ ಮೂರ್ಛೆ ಹೊಂದ್ಬಿಟ್ಟಿದ್ದಾನೆ. ಸಂಸಾರ ಮಾಡ್ತಾ ಇರೋದು ವಾಯುದೇವ, ಯಾರು ಗೊತ್ತಾಗಬೇಕು? ಆಮೇಲೆ ಒಂದು ಫೈನ್ ಡೇ ನನಗೆ ಸಾಕು ನೀನು ಅಂತ ಹೊರಟೋದ. ಅಲ್ಲಿಗೆ ವಾಯುದೇವರು ತಮ್ಮ ಕೆಲಸ ಮುಗಿಸಿ ಹೋಗಿದ್ರು. ತಥೋ ಮುದ್ಗಲ ಮುದ್ಬೋಧ್ಯ, ಮುದ್ಗಲ ಎದ್ದಿದ್ದ. ಈ ಒಳಗಿನ ಸಂಗತಿಗಳೆಲ್ಲ ಯಾರು ಗೊತ್ತಾಗುತ್ತೆ? ಜೀವ ನಿಯಾಮಕರಿಗೆ ಬಿಟ್ರೆ. ಅದರಿಂದಾಗಿ ನಿಮಗೆ ಇದು ಇನ್ನೂ ಸ್ಫುಟವಾಗಿ ಮಾರ್ಕಂಡೇಯ ಪುರಾಣದಲ್ಲಿ ಈ 5 ಜನ ದೇವಿಯರ ಕಥೆ ಬರುತ್ತೆ. ಮಧ್ವಾಚಾರ್ಯರು ಹೇಳಿದ್ದಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯದ 18ನೇ ಅಧ್ಯಾಯದಲ್ಲಿ ಬಹಳ ಗಾಢವಾಗಿ ಹೇಳಿದ್ದಾರೆ. ಅದು ಗೊತ್ತಾಗೋದು ಯಾವಾಗ? ಮಾರ್ಕಂಡೇಯ ಪುರಾಣವನ್ನು ನೋಡಿದಾಗ. ಹೀಗೆ ಆಚಾರ್ಯರು ಹೇಳಿದ್ದು ಬೇರೆ 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 ಪುರಾಣಗಳಲ್ಲಿ ಇದೆ. ಅದನ್ನೆಲ್ಲ ಒಟ್ಟು ಮಾಡಿದ್ರೆ ಮಧ್ವಾಚಾರ್ಯರ ಸರ್ವಮೂಲ. ಸರ್ವಮೂಲ ಆ ಶಬ್ದ ಋಷಿಕೇಶ ತೀರ್ಥರ ಕಾಲದಲ್ಲೇನು ಸರ್ವಮೂಲ ಅಂತ ಏನಿರಲಿಲ್ಲ. ಸರ್ವಮೂಲ ಅಂತ ಯಾವಾಗ ಆಚಾರ್ಯರ ಕೃತಿಗಳನ್ನು ಕರೀಲಿಕ್ಕೆ ಶುರು ಮಾಡಿದ್ರು ಗೊತ್ತಿಲ್ಲ. ಆದರೆ ಒಂದು ಮಾತ್ರ, ಎಲ್ಲ ಮೂಲ ಗ್ರಂಥಗಳ ಸಾರ ಅನ್ನುವ ಅರ್ಥದಲ್ಲಿ ಸರ್ವಮೂಲ. ಮೂಲ ಗ್ರಂಥ ಯಾವುದು? 4 ವೇದಗಳು, ಪಂಚರಾತ್ರ, ಮೂಲ ರಾಮಾಯಣ, ಮಹಾಭಾರತ, ಪುರಾಣಗಳು. ಈ ಎಲ್ಲ ಮೂಲ ಗ್ರಂಥಗಳನ್ನು ಒಳಗೊಂಡಿದೆ. ಇದಲ್ಲದ ಎಷ್ಟೋ ಬ್ರಹ್ಮತರ್ಕ, ಪ್ರವೃತ್ತ ಮೊದಲಾದ ಎಲ್ಲ ಗ್ರಂಥಗಳನ್ನು ಒಳಗೊಂಡಿದೆ. ಅದರಿಂದಾಗಿ ಅದನ್ನು ಮೂಲ, ಸರ್ವಮೂಲ ಅಂತ ಕರೆದರು. ಹೀಗಾಗಿ ಈ ಬ್ರಹ್ಮದೇವರ ಲೀಲೆ ಏನಿದೆ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಬ್ರಹ್ಮದೇವರು ಈ ಮೂಲಕವಾಗಿ ಏನು ತೋರಿಸಿದ್ರು ನಾವು ಹಾಗಿರಬಾರದಷ್ಟೆ. ಅವ್ರು ಮಾಡ್ತಾರೆ, ಅದು ಅವರಿಂದ ಅಭಿವ್ಯಕ್ತ ಆಗಿದ್ದು, ಬೇರೆ ಅಲ್ಲ. ಗತೇಶು ತೇಷು ಸೃಷ್ಟ್ಯರ್ಥಂ ಪ್ರಣಾಮ ಅವನತಾಮಿಮಾಂ ಉಪಯೇಮೇ ಸ ವಿಶ್ವಾತ್ಮ ಶತರೂಪಾಂ ಅನಿಂದಿತಾಂ. ಆಮೇಲೆ ಶತರೂಪೆ ಅವಳು ಮನುವಿನ ಜೊತೆಗಿದ್ಲು. ಸರಸ್ವತಿಯನ್ನ ಇವನು ಮದುವೆ ಆದ. ಯಾರು? ಬ್ರಹ್ಮದೇವರು ಮದುವೆ ಆದರು. ಈ ಬ್ರಹ್ಮದೇವರ ಮಗ ಆದ್ದರಿಂದ ಮನುವನ್ನ ಸ್ವಯಂಭುವ ಮನು ಅಂತ ಕರೆದರು. ಸ್ವಯಂಭುವೋ ಇತಿ ಖ್ಯಾತಃ ಸವಿರಾಡಿತಿ ನಶ್ರುತಂ. ಅಪ್ಪನ ಹೆಸರೇ ಬಂತು. ಅಪ್ಪನ ಹೆಸರೇನು? ವಿರಾಟ್. ಮಗನಿಗೂ ವಿರಾಟ್ ಅಂತ ಬಂತು. ಅಪ್ಪನ ಹೆಸರೇನು? ಅಧಿಪುರುಷ ಅಂತ. ಪುರುಷರಲ್ಲಿ ಅಧಿಕ ಅದು ಸೇರಿ ಅಧಿಪುರುಷ. ಮನುವು ಕೂಡ ಅಧಿಪುರುಷ. ನಾವೆಲ್ಲ ಅವನ ಸಂತತಿ, ಆದ್ದರಿಂದ ನಮ್ಮನ್ನು ಮಾನವರು ಅಂತ ಕರೆಯೋದು. ಮನುವಿನ ಸಂತತಿ. ಮನುವಿನ ಅಣತಿಗೆ ಒಳಪಡುವವನೇ ಮನುಷ್ಯ. ಇವರು ಭೀಕರ ಈ ಪ್ರಾಣಿಗಳು. ಇದು ಅರ್ಥ ಶಬ್ದವೇ ಗೊತ್ತಿಲ್ಲದೆ ಮಾನವ ವಿರೋಧಿಯಾದ ಮನುವಿಗೆ ಧಿಕ್ಕಾರ ಅಂತಾರೆ. ನಗಬೇಕು, ಅಳಬೇಕು, ದೇವರಿಗೆ ಗೊತ್ತು. ಎಂಥ ಬಾಲಿಶವಾದ ಮಾತು. ಮನುಸ್ಮೃತಿ ಎಂಥದೂ ಗೊತ್ತಿಲ್ಲ ಅವರಿಗೆ. ಮನುಸ್ಮೃತಿ ಅನ್ನೋದು ಒಂದು ಕಾನೂನು.
ಆ ಕಾನೂನು ಬದಲಾಗ್ತಾ ಇರುತ್ತೆ. ಯಾವುದೇ ಕಾನೂನನ್ನ ಅಮೆಂಡ್ ಮಾಡ್ತಾ ಇರಬೇಕಿಲ್ಲ ಅಂದರೆ ಕಷ್ಟ. ಮೋದಿಯ ಫಸ್ಟ್ ಟರ್ಮಿನಲ್ಲಿ ಒಂದು ಕೆಲಸ ನಡೀತಾ ಇತ್ತು, ಅನವಶ್ಯಕವಾದ ಕಾನೂನುಗಳನ್ನು ಪುಸ್ತಕದಿಂದ ಕಿತ್ತಾಕೋದು ಅಂತ. ಎಂತೆಂಥ ಕಾನೂನಿತ್ತು ಗೊತ್ತಾ? ಮಧ್ಯಪ್ರದೇಶದ ಸರ್ಕಾರದ ಒಂದು ಕಡತದಲ್ಲಿ ಇಷ್ಟೆಲ್ಲ, ಈ ದೇಶದಿಂದ, ಈ ರಾಜ್ಯದಿಂದ ಯಾರಾದರೂ ಇಂಗ್ಲೆಂಡ್ಗೆ ಹೋದರೆ ನಾವು ಅವರಿಗೆ ಟಿಕೆಟ್ ಚಾರ್ಜ್ ಕೊಡಲ್ಲ, ಬೇಕಾದು. ಇವತ್ತು ಅದು ಯಾವನು ಕೇಳೋದೇ ಇಲ್ಲ, ಅಪ್ಲೈಯೇ ಮಾಡಲ್ಲ, ಆ ಲಾನೇ ಬೇಡ. ಹೀಗೆ ಎಷ್ಟು ಲಾ ಇದೆ ಗೊತ್ತಾ ನಿಮಗೆ? ಎಷ್ಟೆಷ್ಟೋ ಲಾ. ಯಾವುದೇ ಕಾನೂನು ಎಲ್ಲ ಕಾಲದಲ್ಲಿಯೂ ಇರಲಿಲ್ಲ. ಬ್ರಿಟಿಷರ ಕಾಲದ ಲಾನೇ ಇಟ್ಕೊಂಡು ಅದೇ ಎಷ್ಟಿದೆ ಅಂದರೆ ಅಷ್ಟಿದೆ. ಅದರಿಂದಾಗಿ ಕಾನೂನನ್ನು ಯಾವತ್ತೂ ಕೂಡ ಅಮೆಂಡ್ ಮಾಡ್ತಾ ಇರಬೇಕು. ಮನೆಯನ್ನು ನಾವು ಬದಲಿಸಿದ ಹಾಗೆ, ಮನೆ ಶಿಥಿಲ ಆಗ್ತಾ ಇದ್ದರೆ ಬದಲಾಯಿಸ್ತಾ ಇರ್ತೀವಿ ಅಲ್ವಾ? ಬದಲಾಯಿಸ್ತಾ ಇರ್ತೀವಿ. ಮನೆಯ ಶೈಲಿ ಬೇರೆ ಆಗ್ತಾ ಇರುತ್ತೆ, ಆದರೆ ಮಲಗುವ ಕೋಣೆ ಇದ್ದೇ ಇರುತ್ತಾ? ಆ ಕಾನ್ಸೆಪ್ಟ್ ಈಸ್ ಸೇಮ್. ನೀವು ಏನೇ ಮಾಡಿ ಮಲಗೋ ಕೋಣೆ ಇದ್ದೇ ಇರುತ್ತೆ. ಮಲಗಬೇಕಾದದ್ದು ಹೇಗೆ? ಕಾಲು ಚಾಚಿಯೇ ಮಲಗಬೇಕು. ಹೀಗೆ ಅದರಿಂದ ಮನು ಮೊದಲಾದವರದ್ದು ಕಾನೂನು ಅದು ಬದಲಾಗ್ತಾ ಇರುತ್ತೆ ಅಂತ ಸ್ವಯಂ ಮಧ್ವಾಚಾರ್ಯರು ಹೇಳಿದ್ದು. ಮನ್ವಾದ್ಯಾಹ ಸ್ಮೃತಯೋಪಿ ಆನುಕೂಲ್ಯತಃ ವಿಷ್ಣು, ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಹೇಳಿದೆ. ಎಂಥ ಸಂದೇಶ ಅದು! ಮನು ಮೊದಲಾದ ಸ್ಮೃತಿಗಳು ಬದಲಾಗುತ್ತವೆ. ಯಾಕೆ ಅಂದರೆ ಕಾಲಕ್ಕೆ ಅನುಗುಣವಾಗಿ. ಆದರೆ ಧರ್ಮ ನಿತ್ಯವಾದದ್ದು, ಯಾವಾಗಲೂ ಒಂದೇ ರೀತಿ ಇರುತ್ತೆ. ಹೀಗೆಲ್ಲ ಹೇಳಿದ್ದಾರೆ. ಅದರಿಂದಾಗಿ ಮನು ಏನಿದ್ದಾನೆ, ಅವನ ಪೀಳಿಗೆಯೇ ಮಾನವರು. ವೈರಾಜ ಯತ್ರ ತೇ ಜಾತಾ ಬಹವಃ ಸಂಶಿತವ್ರತಾ. ಅದರಿಂದ ನಮ್ಮನ್ನೆಲ್ಲ ಏನಂತ ಕರೀತಾರೆ? ವೈರಾಜರು ಅಂತ. ವಿರಾಟ್ ಅಂತಂದ್ರೆ ಈ ಬ್ರಹ್ಮಾಂಡ, ಈ ಬ್ರಹ್ಮಾಂಡದಲ್ಲಿ ಹುಟ್ಟಿದವರು. ಆದ್ದರಿಂದ ನಾವೆಲ್ಲ ವೈರಾಜರು. ಆಮೇಲೆ 14 ಈ ತರಹದ ಮನುಗಳು ಬಂದರು ಸ್ವಯಂಭುವವನ್ನು ಸೇರಿಸಿ. ಆದರೆ ಮೊದಲ 4 ಜನವೇ 4 ಜನ: ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ. ಆಮೇಲೆ ಚಾಕ್ಷುಷ, ರೈವತ. ಈ 6 ಮನ್ವಂತರ ಆಯಿತು. ನಾವು 7ನೇ ಮನ್ವಂತರದಲ್ಲಿದ್ದೀವಿ. 7ನೇ ಮನ್ವಂತರ ಯಾವುದು? ವೈವಸ್ವತ ಮನ್ವಂತರ. ಈ ಮನ್ವಂತರದ ಒಡೆಯ ಮತ್ಸ್ಯರೂಪಿ ಪರಮಾತ್ಮನಿಂದ ಪಾಠ ಕೇಳ್ತಾ ಇರೋದು. ಅವನು ಇನ್ನು ಏನೇನು ಹೇಳಿದಾನೋ ದೇವರಿಗೆ ಗೊತ್ತು. ಅದನ್ನು ನಮಗೆ ಸಂಕ್ಷೇಪ ಮಾಡಿ ಕೊಟ್ಟಿದ್ದಾರೆ. ಯಾರು? ವೇದವ್ಯಾಸರು. ಈ ರೀತಿ ಮನುಗಳ ಕಥೆ. ಈ 4 ಜನ ಮನುಗಳು ಅಲ್ಲಿ ಪ್ರಧಾನ. ಅದರಲ್ಲಿ 2 ಮನ್ವಂತರಗಳಲ್ಲಿ ಅಮೃತ ಮಥನ ನಡೆದಿದೆ. ಈಗೆಲ್ಲ ಬಹಳ ವಿಚಾರಗಳಿದೆ. ಅದನ್ನು ಹೇಗೆ ಗುರುತಿಡಿಯೋದು ನೀವು? ಅದಕ್ಕೆಲ್ಲ ತಾತ್ಪರ್ಯ ನಿರ್ಣಯ ಏನಿದೆ ಅದು ಮಧ್ವಾಚಾರ್ಯರು ಸುಮ್ಮನೆ ಹೇಳಿದ್ದಲ್ಲ. ತಾತ್ಪರ್ಯ ನಿರ್ಣಯದ ಬಗ್ಗೆ ಅವರು ಒಂದು ಮಾತು ಹೇಳ್ತಾರೆ: ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತವರ್ತ್ಮಚಾರಿ ಅಂತ. ಎಲ್ಲ ಶಾಸ್ತ್ರದ ಅರ್ಥವನ್ನು ನಿರ್ಣಯ ಮಾಡುತ್ತೆ ಇದು. ವಿಶೇಷವಾಗಿ ಮಹಾಭಾರತದಲ್ಲಿರುತ್ತೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದರೆ ಬೇರೆ ಶಾಸ್ತ್ರಗಳನ್ನು ನಿರ್ಣಯ ಮಾಡಬಾರದು ಅಂತ ಏನಿಲ್ಲ, ಹಾಗಿದೆ ಅಂತ ಹೇಳ್ತಾರೆ. ಹೀಗಾಗಿ ನಾವು ಅದರ ಹಿನ್ನೆಲೆಯಲ್ಲಿ ಇದನ್ನು ನೋಡಿದೆವು. ಹೀಗೆ ಅತ್ಯಂತ ಪ್ರಮುಖವಾದ ಉತ್ಪತ್ತಿ ಆಯಿತು ಅನ್ನುವ ವಿಚಾರದಲ್ಲಿ ಮತ್ಸ್ಯ ಪುರಾಣದಲ್ಲಿ 3ನೇ ಅಧ್ಯಾಯ ಆಯಿತು. ಅಲ್ಲ, ಪ್ರಶ್ನೆ ಕೇಳಿದ್ದೇನು?
ಬುದ್ಧಿಯಿಂದ ಲೋಭ ಅಂದರೆ ಏನರ್ಥ? ಮನು ಕೇಳಿದ್ದೇನು, ಬುದ್ಧಿಯಿಂದ ಲೋಭ ಅಂದರೆ ಏನರ್ಥ? ಅಹಂಕಾರ ಅಂದರೆ ಏನು? ಕ್ರೋಧ ಅಂದರೆ ಏನು? ಬುದ್ಧಿ ಅಂದರೆ ಏನು ಅಂತ. ಇದಕ್ಕೆ ಮತ್ಸ್ಯ ಕೊಟ್ಟ ಉತ್ತರ ಏನ್ರಿ? ಸತ್ವಗುಣ ರಜೋಗುಣ ತಮೋ ಗುಣಗಳಂತೆ ಆದಂತೆ ಇದಂತೆ ಎಲ್ಲೋ ಹೋಯ್ತು. ಹೋ ಅಂತ ಕೊಟ್ಟ ಉತ್ತರದಲ್ಲಿ ಆ ಉತ್ತರಗಳಲ್ಲಿ ನಾವು ಸೆಳೆದುಕೊಳ್ಬೇಕು. ಬುದ್ಧಿಯಿಂದ ಮೋಹ ಹುಟ್ಟಿತು ಅಂದರೆ ಬುದ್ಧಿಪೂರ್ವಕವಾಗಿ ಮೋಹವನ್ನು ಹುಟ್ಟಿಸಿದರು ಅಂತ ಅರ್ಥ. ಬ್ರಹ್ಮದೇವರಿಗೆ ಇದು ಮೋಹ ಅಂತ ಗೊತ್ತಿದ್ದು ಮೋಹವನ್ನು ಹುಟ್ಟಿಸಿದರು. ನಮಗೆ ಮೋಹ ಅಂತ ಗೊತ್ತಿಲ್ಲದೆ ಮೋಹ ಬರುತ್ತೆ. ಆದರೆ ಬ್ರಹ್ಮದೇವರಂತಹ ಮಹಾನುಭಾವರದ್ದು ಹಾಗಾಗಲಿಲ್ಲ. ಬುದ್ಧಿಪೂರ್ವಕವಾಗಿ ಇದು ಮೋಹ, ಈ ತರಹದ ಒಂದು ಕಣ್ಕಟ್ಟಿಗೆ ಒಳಗಾಗಲಿ ಜನ ಅಂತ ಹೇಳಿ ಮೋಹವನ್ನು ಕೊಟ್ಟಿದ್ದು. ಅದು ಅವರ ಶಕ್ತಿ ಅಂತ ಹೇಳೋದು ಉದ್ದೇಶ. ಇನ್ನು ಬುದ್ಧೇರ್ ಮೋಹ ಸಮಭವತ್, ಅಹಂಕಾರ ಅನ್ನೋದಕ್ಕೆ ಅಲ್ಲಿ ಉತ್ತರ ಬಂತು. ಕ್ರೋಧ ಅಂತಂದ್ರೆ ನಮ್ಮ ಕಾಮಕ್ಕೆ ಎಲ್ಲಿ ತಡೆ ಬರುತ್ತೆ ಅಲ್ಲಿ ಸಿಟ್ಟು ಬರುತ್ತೆ, ಅದನ್ನು ತೋರಿಸು. ಈ ರೀತಿ ಬುದ್ಧಿ ನಿರ್ಣಯಾತ್ಮಕವಾದದ್ದು, ಕಾರ್ಯಕಾರ್ಯ ನಿರ್ಣಯಾತ್ಮಕವಾದದ್ದು. ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ಹೇಗೆ ಕೊಟ್ಟಿದ್ದಾರೆ? ಪ್ರಕಾರಾಂತರದಿಂದ ಕೊಟ್ಟಿದ್ದಾರೆ. ಆ ಉತ್ತರವನ್ನು ಹುಡುಕಬೇಕು. ಇಷ್ಟರೊಂದಿಗೆ ಈ ಉಪನ್ಯಾಸ ಚಿಂತನೆಯನ್ನು ಮುಗಿಸಿ ಮತ್ತೆ ಮುಂದುವರಿಯುತ್ತೆ. ಮನು ಕೇಳ್ತಾನೆ, ಏನಿದು ಮಗಳನ್ನ ಮದುವೆ ಆಗೋದು ಅಂದ್ರೆ ಏನು, ನಾವು ಹೆಂಗೆ ತಗೊಳ್ಬೇಕು ಅದನ್ನ, ಸಂಬಂಧ ಹೇಗೆ, ಸಗೋತ್ರ ದೋಷ ಬರಲಿಲ್ವೇ, ಅದೆಲ್ಲ ಕೇಳ್ತಾನೆ. ಅದಕ್ಕೆ ಮುಂದಿನ ಶನಿವಾರ ಭಾನುವಾರ ನೋಡೋದಿದೆ. ಈ ಪ್ರಶ್ನೆಗೆ ಉತ್ತರ ಅಂತನ್ನೋದೇನಿದೆ, ಕೆಲವೊಮ್ಮೆ ದೀರ್ಘವಾದ ಉತ್ತರ ಕೊಡುವಲ್ಲಿ ಉತ್ತರ ಕೊಡುವವನ ಜಾಣತನ ಇರಬೇಕಾಗಿಲ್ಲ, ದಡತನವೂ ಇರುತ್ತೆ. ಬಹಳ ಹಿಂದೆ ಈ ವಿದ್ಯಾಭೂಷಣರು ಒಂದು ಪುರಂದರೋತ್ಸವವನ್ನು ಮಾಡಿದ್ರು, ಎಲ್ಲಿ ಚನ್ನಪಟ್ಟಣದಲ್ಲಿ. ಅಲ್ಲಿ ಎಂಥ ಯಾರೋ ಒಬ್ಬ ಬಂದು ಕೇಳಿದಂತೆ, ನಾನು ಗುರುಗಳು, ಒಬ್ಬರು ದೊಡ್ಡ ವಿದ್ವಾಂಸರು ಮತ್ತು ನಾನು ಕೂತಿದ್ವಿ. ಯಾರೋ ಒಬ್ಬ ಹುಡುಗ ಬಂದು ಕೇಳಿದಂತೆ, ಪುರಂದರದಾಸರ ಆರಾಧನೆ ಅಂತ ಇದ್ದೀರಾ, ಈ 4 ದಿನದಲ್ಲಿ ಪುರಂದರದಾಸ ಯಾರು ಅಂತ ಕೇಳಿದ್ದಂತೆ. ಇರಲಿ, ಅಲ್ಲಿ ನಾನು ಕೇಳಿದೆ, ಈ ದಾಸರೆಲ್ಲ ಯಾಕೆ ಸ್ತ್ರೀ ವಿರೋಧಿ ಥರ ಆಡ್ತಾರೆ, ಯಾಕೆ ಬೈತಾರೆ ಹೆಣ್ಣು ಮಕ್ಕಳನ್ನ? ಕಾಮ ಬರೋದು ನಮಗೆ, ಗಂಡು ಮಕ್ಕಳಿಗೆ ಬರೋ ಕಾಮವನ್ನ ಹೆಣ್ಣು ಮಕ್ಕಳ ಮೇಲೆ ಯಾಕೆ ಬೈಬೇಕು ಅಂತ ಕೇಳಿದೆ. ಅವ್ರಿಗೆ ತಡಬಡಾಯಿಸ್ಬಿಟ್ರು. ದೊಡ್ಡ ವಿದ್ವಾಂಸರು ಹೋದ್ರು ಏನು ಹೇಳಿದ್ರು ಅಂತ ಅನ್ನೋದೇ ಗೊತ್ತಾಗಲಿಲ್ಲ. ಎಲ್ಲರಿಗೂ ಪ್ರಶ್ನೆಯೂ ಮರ್ತೋಯ್ತು. ನನಗೆ ನೆನಪಿತ್ತು, ಆದ್ರೆ ಮತ್ತದನ್ನು ತೆಗಿಲಿಕ್ಕಾಗಲ್ಲ. ಸ್ಟೇಜಲ್ಲಿ ನಾನೇ ಪ್ರಶ್ನೆ ಕೇಳ್ತಾ ಇರೋದು, ಅವ್ರ ಮಾನ ತೆಗೆಯೋದಾ? ಎಲ್ಲರಿಗೂ ದಿಗ್ಭ್ರಾಂತಿ, ಪ್ರಶ್ನೆ ಏನೋದೇ ಮರ್ತೋಯ್ತು. ಹಂಗೆ ಹೇಳ್ತಾ ಹೋದ್ರು. ಮಾರುಕಟ್ಟೆ ಬಂತು, ಜಾಗತೀಕರಣ ಬಂತು, ಎಲ್ಲ ಬಂದ್ಬಿಡ್ತು. ಹೆಣ್ಣು ಮಕ್ಕಳನ್ನ ಯಾಕೆ ಬೈತೀವಿ ಅಂತಂದಿದ್ದಕ್ಕೆ. ನಮ್ಮ ಗುರುಗಳಿಗೆ ಸುಮ್ಮನೆ ಕೂತ್ ಕೇಳ್ತಾ ಇದ್ರು. ಕೇಳಿ ಅವರು ಉತ್ತರ ನಿಂತ ಮೇಲೆ, ಇನ್ನು ಮುಂದೆ ನಿನ್ನ ಪ್ರಶ್ನೆ ಮತ್ತೆ ಕೇಳು ಅಂತಂದು ಕೇಳಿದೆ. 4 ವಾಕ್ಯದಲ್ಲಿ ಉತ್ತರ ಮುಗಿದೋಯ್ತು. ಅಲ್ಲಿ ಹೆಣ್ಣು ಅಂದ್ರೆ ಹೆಣ್ಣಲ್ಲಪ್ಪ, ಬುದ್ಧಿ ಭಾಗವತದಲ್ಲಿದೆ. ಅದರಿಂದಾಗಿ ಹೆಂಡತಿ ಪ್ರಾಣ ಹೆಂಡತಿ ಅಂದ್ರೆ ಬುದ್ಧಿಯನ್ನ ಬೈದಿದ್ದು. ಯಾಕೆಂದ್ರೆ ಇನ್ನೊಂದು ಕಡೆ ಅವರೇ ಹೇಳ್ತಾರೆ, ಏನಂತ,
ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆಬಾಗಿ ನಾಚುತ್ತಲಿದ್ದೆ. ಆ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅಂತಾರೆ. ಅವರೇ ಹೆಂಗೆ ಬೈತಾರೆ ಹೆಂಡತಿ ಪ್ರಾಣ ಹಿಂಡುತಿ ಅಂತ? ಅಲ್ಲ, ಅದು ಬುದ್ಧಿ. ಬುದ್ಧಿಂತ ಪ್ರಮದಾಂ ವಿದ್ಯಾತ್ ಅಂತ ಭಾಗವತದ ಸಂವಾದ ಕೊಟ್ಟು ಇಷ್ಟೇ ಅಂದ್ಬಿಟ್ರೆ ಮುಗಿದ 4 ಮಾತು. ಈಗ ಆಯಿತು. ಅದರಿಂದಾಗಿ ಇಲ್ಲಿ ಹಾಗಲ್ಲ ಆಗಿರೋದು. ನಾವು ಯೋಚನೆ ಮಾಡಬೇಕು ಇದು ಎಲ್ಲಿ ನಮ್ಗೆ ಕನೆಕ್ಟ್ ಆಗತ್ತೆ ಅಂತ. ಮುಂದೆ ಮನು ಕೇಳ್ತಾನೆ, ಅಹೋ ಕಷ್ಟತರಂ ಚೈತದ್ ಅಂಗಜ ಗಮನಂ ವಿಭೋ ಅಂತ. ಬ್ರಹ್ಮದೇವ್ರಿಗೆ ದೋಷ ಬರಲಿಲ್ಲೇನು ಅಂತ ಕೇಳ್ತಾನೆ. ಅದಕ್ಕೆಲ್ಲ ಉತ್ತರವನ್ನು ಮುಂದಿನ ಶನಿವಾರ ನೋಡೋಣ. ಕೃಷ್ಣಾರ್ಪಣ.